ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಾನು ಈ ವಿಚಾರವನ್ನ ಬಹಳ ದುಃಖಕರದಿಂದ ತುಂಬ ಬೇಸರದಿಂದ ಮಾತನಾಡ್ತಾ ಇದ್ದೇನೆ. ಒಂದು, ನಾನು ಕೆಲಸ ಮಾಡುವಂತ ಕಾರ್ಖಾನೆಯಲ್ಲಿ ಸಾಕಷ್ಟು ಜನ ಗೆಳೆಯರ ಮಧ್ಯದಲ್ಲಿ ನಾನು ಎಲ್ಲರನ್ನು ಕೂಡ ಆತ್ಮೀಯವಾಗಿ ಕಾಣ್ತಾ, ನನಗಿಂತ ಬಹಳ ಚಿಕ್ಕ ವಯಸ್ಸಿನಲ್ಲಿ ಕೆಲಸ ಮಾಡುವಂತ ಹುಡುಗರಿದ್ರು ಕೂಡ ಈತ ನನಗಿಂತ ಚಿಕ್ಕವನು, ಈತ ನನಗಿಂತ ತುಂಬಾ ಚಿಕ್ಕ ಹುಡುಗ ಅನ್ನೋ ಭೇದ, ಅವನಿಗಿಂತ ನಾನು ದೊಡ್ಡವನು ಅನ್ನೋ ಒಂದು ಎಳ್ಳಷ್ಟು ಕೂಡ ಭೇದ ಇಲ್ಲದೆ ಎಲ್ಲರ ಹತ್ರನೂ ಕೂಡ ತುಂಬಾ ಸಲಿಗೆಯಿಂದ ಸರಾಗವಾಗಿ ಬೆರೀತಾ ಬರ್ತಾ ಇದ್ದೀನಿ. ಈ ತರ ಇದ್ದಾಗ್ಲೂ ಕೂಡ ಮೊನ್ನೆ ಒಂದು ನಡೆದಂತ ಘಟನೆ ನನಗೆ ಬಹಳ ಬೇಸರ ತಂತು. ವಿಜಯ್ ಕುಮಾರ್ ಅಂತ ನನ್ನ ಗೆಳೆಯನ ಹೆಸರು. ಅವನು ಬಂದ ನನ್ನ ಹತ್ರ, ಬಂದ್ಬಿಟ್ಟು, ಶ್ರೀಹರಿ, ನಿನಗೆ ಇವಾಗಿನ ಕಾಲ ತುಂಬಾ ಒಳ್ಳೇದು ಅನ್ನಿಸ್ತಿದ್ಯೋ, ಹಿಂದಿನ ಕಾಲ ತುಂಬಾ ಒಳ್ಳೇದು ಅನ್ನಿಸ್ತಿದ್ಯೋ ಅಂತಂದ. ನನಗೆ ಈತ ಯಾವ ದೃಷ್ಟಿಕೋನ ಇಟ್ಕೊಂಡು ಮಾತನಾಡ್ತಿದ್ದಾನೆ ನನ್ನ ಹತ್ರ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಸಾಮಾನ್ಯ ನನಗೆ, ನಾನು ಚಿಕ್ಕವನಿಂದನೂ ಕೂಡ ನಾನು ಮೈಸೂರಿನಲ್ಲಿ ಸ್ವಂತ ಮೈಸೂರಿನಾಗಿದ್ದರಿಂದ ನಾನು ಚಿಕ್ಕವನಿಂದ ಅಂದ್ಕೊಳ್ತಿದ್ದು ಉಂಟು, ನಾಲ್ವಡಿಯವ್ರ ಕಾಲದಲ್ಲಿ ನಾನು ಯಾಕೆ ಇರ್ಲಿಲ್ಲ, ಜಯಚಾಮರಾಜ ಒಡೆಯರ್ನ ನಾನು ಯಾಕೆ ನೋಡ್ಲಿಲ್ಲ, ಅಂದ್ರೆ ಒಂದೇ 60 ವರ್ಷನ 100 ವರ್ಷದ ಹಿಂದೆ ಹುಟ್ಟಿದ್ರೆ ಎಷ್ಟು ಸುಂದರವಾಗಿರ್ತಿತ್ತು, ಅವ್ರನ್ನ ಕಣ್ತುಂಬ ಕಾಣುವಂತಹ ಆ ವೈಭೋಗವನ್ನ ಕಣ್ತುಂಬ ಕಾಣುವಂತಹ ಕಣ್ಗಳು ನನ್ನ ಆಗ್ಲಿಲ್ವಲ್ಲ ಅನ್ನೋದೊಂದು ಬೇಜಾರಿತ್ತು. ಅವನ ಹತ್ರ ಹೇಳಿದೆ, ಇಲ್ಲಪ್ಪ, ಹಿಂದೆ ನಾನು ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅವನು ಪಡಾರ್ ಅಂತ ಒಂದು ಮಾತಂದ, ನೀನು ಮೇಲ್ವರ್ಗದ ಜನ, ಹಿಂದೆಲ್ಲ ತುಳಿತಾ ಇದ್ರು ನಮ್ಮನ್ನ, ಈಗ್ಲೂ ತುಳಿಬೇಕು ಅಂತಿದ್ಯಾ ಅಂತಂದ. ಅವನು ಆ ಮಾತಾಡ್ದಾಗ್ಲೇ ನನ್ಗೆ ಅರ್ಥ ಆಗಿದ್ದು, ಇವನು ಯಾವ ಆಂಗಲ್ ಅಲ್ಲಿ ಮಾತನಾಡ್ತಿದ್ದಾನೆ, ಯಾವ ದೃಷ್ಟಿಕೋನ ಇಟ್ಕೊಂಡು ಮಾತಾಡಿ ಹೀಯಾಳಿಸ್ತಿದ್ದಾನೆ ಅಂತ. ಅವಾಗಿಂದ ಅವನ ಸ್ನೇಹನ ಅಷ್ಟಕ್ಕಷ್ಟೇ ಪೂರವಾಗಿ ಕಡ್ಕೊಳಕ್ ಆಗದಿದ್ರು ಕೂಡ ಅಷ್ಟಕ್ಕಷ್ಟೇ ಅನ್ನೋದ ಸುಮ್ಮನಾಗಿದ್ದೀನಿ. ಅಂತಂದ್ರೆ ನೋಡಿ, ನಾನು 1991ನೇ ಇಸ್ವಿಲ್ ಹುಟ್ಟಿರೋದು. ಹುಟ್ಟಿದ ತಕ್ಷಣ ಅವಾಗ ಮೈಸೂರಲ್ಲಿ ಆ ಒಂದು 2-3 ವರ್ಷದ ನಂತರ ಹಿಂದೂ ಮುಸ್ಲಿಂ ಗಲಾಟೆ ಬಹಳ ಜೋರಾಗಿ ನಡೀತಂತೆ. ನನಗದು ಅರಿವಿಲ್ಲ, ನಾನು ತುಂಬಾ ಪುಟ್ಟ ಬಾಲಕನಾಗಿದ್ದೇನು. ಒಂದು ಬುದ್ಧಿ ಬೆಳೆದಾಗಿನಿಂದನೂ ಕೂಡ ಸಮಾಜನ ನೋಡ್ತಾ ಇದ್ದೀನಿ. ಹಿಂದೆ ಚರಿತ್ರೆಗಳನ್ನ ಅಧ್ಯಯನ ಮಾಡಕ್ ಆಗದೆ ಕೂಡ ದೊಡ್ಡ ದೊಡ್ಡ ವಿದ್ವಾಂಸನಂತೆ ಅಧ್ಯಯನ ಮಾಡದೇ ಇರಕ್ಕಾದ್ರೂ ಕೂಡ ಕುಲಂಕುಷವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಮ್ಮ ಹಿಂದೂ ಸಮಾಜದಲ್ಲಿ ಮೇಲ್ವರ್ಗದ ಜನ ಆದಂತ ನಾವು ಬ್ರಾಹ್ಮಣರು ಏನಿದ್ದೀವಿ, ನಾವ್ ಯಾವತ್ತೂ ಕೂಡ ನೀವು ದಲಿತರು ಶೂದ್ರರು ಅಂತ ನಾವು ಬೆರಳು ತೋರಿಸಿ ಸಮಾಜದಿಂದ ಕಡೆಗಾಣಿಸಿಲ್ಲ. ಒಂದು ಸುಂದರವಾದಂತ ಉದಾಹರಣೆನ ಕೊಡ್ಬೇಕು ಅಂತ ಆದ್ರೆ, ಅದು ವರ್ಣ ವ್ಯವಸ್ಥೆ ನಾವು ಮಾಡುವ ಉದ್ಯೋಗದ ಮೇಲೆ ಬಂತ ವಿನಃ ಕ್ರಿಯೆಯಿಂದ ಬಂದಂಥದ್ದು. ಅಂತಂದ್ರೆ ಏನು, ಈಗ ಒಬ್ಬ ಪಾಠ ಮಾಡ್ತಾನೆ, ಇನ್ನೊಬ್ಬ ವ್ಯಾಪಾರ ಮಾಡ್ತಾನೆ, ಇನ್ನೊಬ್ಬ ಕತ್ತಿ ಹಿಡಿದೋ ಅಥವಾ ಆಯುಧ ಹಿಡಿದೋ ಆಳುವಂಥದ್ದು, ಇನ್ನೊಬ್ಬ ಪಾತ್ರೆ ತೊಳೆಯುವಂಥದ್ದು ಅಥವಾ ಕಸ ಗುಡಿಸುವಂಥದ್ದು ಅಥವಾ ಶುಭ್ರಗೊಳಿಸುವಂಥದ್ದು. ಈಗ ನೋಡಿ, ಒಂದು ಹಾಸ್ಪಿಟಲ್ನ ತಗೊಂಡ, ಒಂದು 100 ಜನ ಪೇಷಂಟ್ ಇರುವಂತ ಹಾಸ್ಪಿಟಲ್ ಅಲ್ಲಿ ಪ್ರತಿನಿತ್ಯ ಹೌಸ್ ಕೀಪಿಂಗ್ ಅಂದ್ರೆ ಕಸ ಗುಡಿಸೋರು ಅಥವಾ ಅಲ್ಲಿ ಶುಭ್ರಗೊಳಿಸೋರು ಏನಾದ್ರೂ ಒಂದು ದಿವಸ ಸ್ಟ್ರೈಕ್ ಮಾಡಿಬಿಟ್ರೆ ಇಡೀ ಆಸ್ಪತ್ರೆಯ ರೋಗಿಗಳ ಪರದಾಟ ಏನಾಗಲ್ಲ ಅಲ್ವಾ. ಈಗ ಕೈಯಲ್ಲಿ ಪೊರಕೆ ಇಟ್ಕೊಂಡು ಕಸ ಗುಡಿಸುವ ಒಂದು ಇರೋ ವ್ಯಕ್ತಿಗೆ ನಾನ್ ನಿನಗೆ 2 ವರ್ಷ ನಾನು ನಿಂಗೆ ಪಾಠ ಮಾಡ್ತೇನೆ, ನೀನು ವೈದ್ಯನಾಗ್ಬಿಡು 2 ವರ್ಷ ಅಂತ ಮಾಡಕ್ ಆಗತ್ತೆ? ಆಗಲ್ಲ. ಅಂತಂದ್ರೆ ಹಲವು ವರ್ಷಗಳಿಂದ ಆತನಲ್ಲಿ ಆ ಒಂದು ಬರ್ಬೇಕಾಗುತ್ತೆ, ಮೂಲತಃದಿಂದ ಬರ್ಬೇಕಾಗುತ್ತೆ ಅಲ್ವಾ. ಇಲ್ಲ, ನಾನು ಆಗ್ಬೇಕು, ಇಲ್ಲ ನಾನು ಉನ್ನತ ಹುದ್ದೆಯಲ್ಲಿ ಇರ್ಬೇಕು, ಇಲ್ಲ ನಾನು ಕಸ ಪೊರಕೆ ನಾನು ಹಿಡಿಯೋದಿಲ್ಲ, ನಾನು ಹಿಂಗ್ ಮಾಡ್ಬೇಕು ಅಂತ ಇದ್ದೇನೆ. ಇಂಥ ಮನಸಂಕಲ್ಪ ಬಂದಾಗ
ಅದಕ್ಕೇನ್ ಮಾಡ್ಬೇಕು ಅದು ಅನ್ಸುತ್ತಲ್ವಾ. ಇರ್ಲಿ, ಅದನ್ನ ಆ ಕಡೆ ಇಡೋಣ. ಯಾವಾಗ ನನ್ನ ಸ್ನೇಹಿತ ಆ ರೀತಿ ಚುಚ್ಚು ನುಡಿ ಆಡಿದ್ನೋ, ಇವನ ಒಳ ಮನಸ್ಸು ನನಗೆ ಅರ್ಥ ಆಯ್ತು. ಪ್ರತಿನಿತ್ಯ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಹೊಗಳ್ತಾನೆ, ಶೇರಿ ನೀನ್ ಹಾಗೆ ಹಾಗೆ ಹೀಗೆ ಅಂತ ಹೊಗಳ್ತಾನೆ. ಹಿಂದೆ ಮಾತ್ರ ಏನೋ ಒಂದು ಬೆನ್ನುಗೆ ಚೂರಿ ಹಾಕುವಂತ ಬುದ್ಧಿ ಇದೆ ಅನ್ನೋದನ್ನ ನಾನು ಒಂದೇ ಅವನ ಒಂದು ಮಾತಿನಲ್ಲೇ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟೆ. ಈಗ ಅಷ್ಟ ಆದ್ರೂ ಕೂಡ ಈಗ ಅಕಸ್ಮಾತ್ ನಾನು ಎಲ್ಲಾ ಹುಡುಗರ ಜೊತೆನೂ ಬೆರಿತೀನಿ, ಎಲ್ಲಾ ಹುಡುಗರ ಜೊತೆನೂ ನಾನು ತುಂಬಾ ಖುಷಿಯಾಗಿರ್ತೀನಿ ಅಂತ ಹೋಗಿ ಅವ್ರ ಮುಂದೆ ಊಟ ಮಾಡ್ತೀನಿ ಅಂತ ಹೋದಾಗ ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಬಿಡಲ್ಲ. ಬೇಡದೇ ಇರೋಂತಹ ಮಾತುಗಳು, ಬೇಡದೇ ಇರುವಂತಹ ವಿಚಾರನ ಇಟ್ಕೊಂಡು ಮಾತನಾಡ್ತಾರೆ. ಅಂತಂದ್ರೆ ಅವ್ರಿಗೆ ವಿಚಾರ ಧಾರೆ ಅನ್ನೋದಿಲ್ಲ ತಲೆನಲ್ಲಿ. ಅಂತಂದ್ರೆ ಏನು, ಈ ಭೂಮಿ ಯಾಕೆ ಸೃಷ್ಟಿ ಆಯ್ತು, ಬಿಗ್ ಬ್ಯಾಂಗ್ ಥಿಯರಿ ಏನು, ಮಹಾಸ್ಫೋಟ ಸಿದ್ಧಾಂತದಿಂದಾಗಿ ಇದೆಲ್ಲ ಉದ್ಭವ ಆಯ್ತು, ಸೂರ್ಯ ಅನ್ನೋದು ಬಂದ, ಗ್ಯಾಲಕ್ಸಿ ಅನ್ನೋದು ಬಂತು, ಮಿಲ್ಕಿ ವೇ ಗ್ಯಾಲಕ್ಸಿ ನಾವು ಬದುಕ್ತಾ ಇದೀವಿ, ನಾವು ಹುಟ್ಟೋದಕ್ಕೂ ಸಾಯೋದಕ್ಕೂ ಕಾರಣ ಇಲ್ಲ, ಅದ್ರ ಮಧ್ಯೆ ಸುಂದರವಾಗಿ ಜೀವನ ಬದುಕ್ಬೇಕು ಅಂತ ಅವ್ರ ತಲೆಯಲ್ಲಿ ಇಲ್ವೇ ಇಲ್ಲ. ಅವ್ರಿಗೇನೋ ಕುಡಿಯೋದು, ಬಿಡುವಿದ್ದಾಗ ಸಿಗರೇಟ್ ಸೇದೋದು, ಒಂದ್ 4 ಜನದ ಹತ್ರ ಹರಟೆ ಹೊಡ್ಕೊಂಡು ಕಾಲ ಕಳಿಯೋದು, ತಿನ್ನೋದು, ಮಲಗೋದು, ಇಷ್ಟೇ ಇದ್ದಾಗ ಒಬ್ಬ ವಿಚಾರಧಾರಿ ಹೋದಾಗ ಅವರೆಲ್ಲ ಸಹಜವಾಗಿ ಆಡ್ಕೊಳ್ಳೋದು ಸರ್ವೇ ಸಾಮಾನ್ಯ. ಅವ್ರು ಆಡ್ಕೋತಾರೆ ಅಂತ ನಾನ್ ಯಾಕೆ ನನ್ನ ತಲೆನ ಅವ್ರಿಗೋಸ್ಕರ ಬಲಿಪಶು ಕೊಡ್ಲಿ? ನನ್ ಕೊಡಕ್ ಇಷ್ಟ ಇಲ್ಲ. ಇರ್ಲಿ, ಈ ವಿಚಾರನ ಮಾತನಾಡೋದಕ್ಕಲ್ಲ, ಇನ್ನೊಂದು ವಿಚಾರನ ಸೇರಿಸ್ಬೇಕು ಅಂತ ಬಂದೆ. ಇವತ್ತಿನ ರಾಜ್ಯ ರಾಜಕಾರಣದಲ್ಲೂ ನಾನು ಪತ್ರಿಕೆನಲ್ಲೋ ಟಿವಿನಲ್ಲೋ ನೋಡಿದಾಗ RSS ಮೇಲೆ ಸಾಕಷ್ಟು ಹಿಗ್ಗಾಮುಖ ವಾದಗಳು ಬರ್ತಾ ಇದೆ, ಹಿಗ್ಗಾಮುಖ ವಾಗ್ದಾಳಿಗಳು ಬರ್ತಿದೆ. ಯಾಕೆ ನೋಂದಣಿ ಆಗಿಲ್ಲ, ಹಾಗೆ ಹೀಗೆ, 100 ವರ್ಷದಿಂದ ನೀವೇನ್ ಮಾಡಿದ್ರಿ, ಹಾಗೆ ಹೀಗೆ ಅಂತ ಬರ್ತಾ ಇದೆ. ಈ ಪ್ರಿಯಾಂಕ್ ಖರ್ಗೆಗಂತೂ ಮಾಡಕ್ ಕೆಲ್ಸವೇ ಇಲ್ಲ. ಅಭಿವೃದ್ಧಿ ಮಾಡಯ್ಯ ಅಂತ ನಾವೆಲ್ಲ ಆತನನ್ನ ಕೂರ್ಸಿದ್ರೆ ಆ ಒಂದು ಸಿಂಹಾಸನದಲ್ಲಿ ಆತನಿಗೆ ಅಭಿವೃದ್ಧಿ ಮಾಡೋದೇ ಇಷ್ಟ ಇಲ್ಲ. ಈ ರೀತಿಯ ನಿಂದನಾ ಸ್ತುತಿ ಮಾಡಿಕೊಂಡು ಈ ರೀತಿಯ ಒಂದು ರೀತಿಯ ದ್ವೇಷ ಕಾಡ್ತಾ ಇದ್ದಾಗ ಇವರೇ ಮಾಡಿರುವಂತಹ ಕಾನೂನು, ದ್ವೇಷ ಭಾಷಣದ ಕಾನೂನು ಇವ್ರಿಗೆ ಯಾಕೆ ಅಪ್ಲೈ ಆಗ್ತಾ ಇಲ್ಲ? ಜನಸಾಮಾನ್ಯರು ಇದರ ಮೇಲೆ ಧ್ವನಿ ಎತ್ತಬೇಕಲ್ವೇ? ನಮ್ಮಂತ ನಿಮ್ಮಂತವರೆಲ್ಲ ಧ್ವನಿ ಎತ್ತಬೇಕಲ್ವೇ? ಈ ಕಾಂಗ್ರೆಸ್ ಮಾಡಿರೋದೇ ಇದು, ಇನ್ನು ದ್ವೇಷ ಭಾಷಣ ಮಾಡಿದವ್ರಿಗೆ ಕಠಿಣ ಶಿಕ್ಷೆ ಅಂತ. ಈ ಪ್ರಿಯಾಂಕ್ ಖರ್ಗೆ ಅವ್ರು ಮಾಡ್ತಾ ಇರೋದೇನು ಸ್ವಾಮಿ? ಅವರು ಎತ್ತಿರುವಂತಹ ಆ ದಲಿತ ನೀಲಿ ಬಣ್ಣದ ಶಾಲ ಹಾಕೊಂಡು ಮಾಡ್ತಾ ಇರುವಂತಹ ಗುಂಪುಗಳೇನು? ದಿನ ಬೆಳಗಾದ್ರೆ ಅರ್ಚ್ಕೊಳ್ಳೋದು, ದಿನ ಬೆಳಗಾದ್ರೆ ಅರ್ಚ್ಕೊಳ್ಳೋದು. ನೋಡಿ, ನಾನು ಘೋಷಣೆ ಕೂಗ್ಬೋದು, ನಾನು ಒಂದ್ 1/4 ಗಂಟೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಘೋಷಣೆ ಕೂಗ್ಬೋದು. ಯಾವಾಗ ನಾವು ಬರೀ ಪ್ರತಿಭಟನೆ ಆಳು ಮೂಳು ಅನ್ಕೊಂಡು ನಾವು ಕಾಲ ಹರಣ ಮಾಡ್ತೇವೆ, ಸ್ವಂತ ಅಧ್ಯಯನ ಮಾಡ್ಬೇಕು ಅನ್ನೋದ ಒಂದು ಇದೇ ಹೊರಟೋಗುತ್ತೆ. ಜೋರಾಗಿ ಕಿರ್ಚಿದಾಗ ಗಂಟ್ಲು ಹಾಳಾಗುತ್ತೆ ವಿನಃ ಮಧುರಾದ ಧ್ವನಿ, ಹಿಂಪಾದ ಧ್ವನಿ ಹೊಮ್ಮೋದಿಲ್ಲ. ಅವಾಗ ಸ್ವ ಅಧ್ಯಯನ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಸುಮ್ನೆ ನಮ್ಮ ಮೇಲೆ ಹಂಗ್ ದಬ್ಬಾಳಿಕೆ ಆಗ್ತಿದೆ, ಹಿಂಗ್ ದಬ್ಬಾಳಿಕೆ ಆಗ್ತಿದೆ, ನಮ್ನ ಹಂಗ್ ಮಾಡ್ತಿದ್ದಾರೆ, ಸಮಾಜದಲ್ಲಿ ಮೇಲ್ವರ್ಗದವ್ರು ನಮ್ಮ ಹಂಗ್ ಬಳಸ್ಕೊತಿದ್ದಾರೆ, ಹಿಂಗ್ ಬಳಸ್ಕೊತಿದ್ದಾರೆ ಅಂತ ಅಂತ ಕಿರ್ಸ್ತಾರೆ ವಿನಃ ಅವರಿಗೆ ಯಾವ ರೀತಿ ಇದ್ ಮಾಡಿದ್ರೆ ಮೇಲ್ ಬರ್ಬೋದು, ಯಾವ ರೀತಿ ನಾವು ನಡ್ಕೊಂಡ್ರೆ ನಾವು ಸಮಾಜದಲ್ಲಿ ನಾವು ಕೂಡ ಒಂದು ಸಜ್ಜನ ಸ್ಥಿತಿಲಿ ಇರ್ತೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಪ್ರತಿನಿತ್ಯ ಬೆಳಗ್ಗೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಎದ್ದು ಅವ್ರು ಯೋಗಾಸನ ಮಾಡೋದ್ ಬೇಡ ಬಿಡಿ, ಒಂದು ಪ್ರತಿನಿತ್ಯ 1/4 ಗಂಟೆ ಧ್ಯಾನ ಮಾಡಿದ್ರೆ ಅವರಲ್ಲೂ ಕೂಡ ಒಳ್ಳೆಯ ತೇಜಸ್ ಉಂಟಾಗುತ್ತೆ ಅನ್ನೋದನ್ನ ಈ ಪ್ರಿಯಾಂಕ್ ಖರ್ಗೆ ಅಂತ ನಾಯಕರುಗಳೆಲ್ಲ ಮರೆಮಾಚ್ಬಿಟ್ಟಿದ್ದಾರೆ. ಅವ್ರಿಗೇನು ಇವ್ರ ಹೆಸರು ಹೇಳ್ಕೊಂಡು ತಾವು ದುಡ್ಡು ಮಾಡ್ಕೊಳ್ಳೋದು ಚೆನ್ನಾಗಿ ಗೊತ್ತು, ತಾವು ಬೇಳೆಕಾಳು ಬೇಯಿಸ್ಕೊಳ್ಳೋದು ಮಾತ್ರ ಚೆನ್ನಾಗಿ ಗೊತ್ತು ಅಲ್ವಾ? ಹಾಗೆ ಬಿಡಿ, ನಾನು ಹಿಂಗೆ ಮಾತಾಡ್ತಿದ್ರೆ ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ. ಅಂತೂ ಯಾವಾಗ ಈ ರೀತಿಯ ನಮ್ಮ ಜೊತೆಲಿರೋ ಜನ ನಮ್ಮನ್ನೇ ಮುಂದೆ ಹೊಗಳಿ ಹಿಂದೆ ಬಾಕು ಆಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ ಅಂತ ಸಂದರ್ಭದಿಂದ ಇಂಥವ್ರನ್ನ ದೂರ ಇಡೋದು ಬಹಳ ಒಳ್ಳೇದು. ಒಂದು ಹರಿದಾಸರ ಸಾಹಿತ್ಯ ಚಿಂತನೆಯಲ್ಲೇ ಬರುತ್ತೆ ಅಲ್ವಾ? ತುಂಬಾ ಈ ರೀತಿ ಸ್ನೇಹಿತರಿದ್ರೆ ಹೇಗಿರ್ಬೇಕು, ಯಾವ ರೀತಿ ಸ್ನೇಹಿತರು ಇರ್ಬೇಕು, ಯಾವ ರೀತಿ ಇರ್ಬಾರ್ದು, ಇದನ್ನೆಲ್ಲ ತುಂಬಾ ಸುಂದರವಾಗಿರುತ್ತೆ. ಇದನ್ನೆಲ್ಲ ನೋಡ್ತಾ ಎನಗೂ ಆಣೆ ರಂಗ ನಿನಗೂ ಆಣೆ, ಎಷ್ಟು ಸುಂದರವಾಗಿದೆ ಅಲ್ವಾ ಈ ದಾಸ ಸಾಹಿತ್ಯ. ದುಷ್ಟರ ಸಂಘ ಬಿಡಿಸದಿದ್ದರೆ ನಿನಗೂ ತುಂಬಾ ಆ ಸಾಹಿತ್ಯ ತುಂಬಾ ಕೇಳಿ ತುಂಬಾ ದಿನಗಳಾಯ್ತು, ಹಾಗಾಗಿ ನನಗೆ ನಾಲ್ಗೆ ಹೊರಡ್ತಾ ಇಲ್ಲ. ಆದ್ರೂ ಎಲ್ಲೋ ಕೇಳಿದ ಒಂದು ಗುಣದಲ್ಲಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಸಮಾಜದಲ್ಲಿ
ದಲಿತರ ಪರವಾಗಿ ನನ್ನ ಮಾತನಾಡ್ತೇನೆ ಅಂತ ಅಂದ್ರೆ ಅವ್ರನ್ನ ದಲಿತರು ಅಂತ ಹೇಳೋದೇ ಒಂದು ರೀತಿ ತಪ್ಪು. ಅವರಲ್ಲೂ ನಾವು ಅಯ್ಯ ನಿನ್ನಲ್ಲೂ ಕೂಡ ಆತ್ಮಶಕ್ತಿ ತುಂಬಾ ಚೆನ್ನಾಗಿದೆ, ದೇವರು ನಿನ್ನಲ್ಲೂ ನೆನೆಸಿದ್ದಾನೆ ಅಂತಂದ್ರೆ ಅವ್ರು ದೇವರ ಅಸ್ತಿತ್ವನೇ ನಂಬಲ್ಲ ಅಂತಾರೆ. ಮಾತೆತ್ತಿದ್ರು ಬುದ್ಧ ಬುದ್ಧ ಅನ್ಕೊಂಡು ಹೋಗ್ತೀನಿ ಅಂತಾರೆ. ಹೀಗಾಗಿ ಇಷ್ಟೆಲ್ಲ ತುಂಬಾ ಕಾಂಪ್ಲಿಕೇಟೆಡ್ ಇರೋದ್ರಿಂದ ನಾವು ಎಷ್ಟೇ ನಾವೇನಾದ್ರೂ ಒಂದು ಅವ್ರಿಗೋಸ್ಕರ ಒಳ್ಳೇದ್ ಮಾಡ್ತೀವಿ ಅಂತ ನಾವು ಹೋದ್ರು ಕೂಡ ಅವರು ನಮ್ಮನ್ನೇ ಒಂದು ರೀತಿ ಅಪರಾಧಿಗಳು ಮಾಡುವ ಕಾರಣಕ್ಕಾಗಿ ಅವ್ರ ತಂಟೆನೇ ನಮಗೆ ಬೇಡ ಅಂತ ಅನಿಸ್ಬಿಡುತ್ತೆ. ನೀವೇನ್ ಹೇಳ್ತೀರಾ? ಕಾಮೆಂಟ್ಸ್ ಬಾಕ್ಸ್ ನಲ್ಲಿ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಏನೇ ಆದ್ರೂ ವಿಜಯ್ ಕುಮಾರ್, ನೀ ಈ ತರ ಮಾತಾಡಿದ್ ಬಹಳ ತಪ್ಪು. ನಿನ್ನ ಮಾತಿನದಲ್ಲಿ ಒಳ ಧ್ವನಿ ಏನು ಅಂತ ನಂಗೆ ಅರ್ಥ ಆಗಿದೆ ಅಂತ ಹೇಳ್ತಾ ಇನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.